ಬೆಂಗಳೂರಿನಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಪ್ರತಿಭಟನೆ ತೀವ್ರಗೊಂಡಿದೆ. ಇವತ್ತು ಬೆಳಗ್ಗೆಯಿಂದಾನೇ ಫ್ರೀಡಂ ಪಾರ್ಕ್ನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಶಿಕ್ಷಕರು, ಉದ್ಯೋಗಾಕಾಂಕ್ಷಿಗಳು, ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿ ಒಕ್ಕೂಟಗಳು ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಏನು ರಾಜ್ಯ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಇದರಲ್ಲಿ ಸಾಕಷ್ಟು ತಪ್ಪುಗಳಿದೆ ಅಂತ ಇದರ ವಿರುದ್ಧ ಈ ಹೋರಾಟ ನಡೀತಾ ಇದೆ. ರಾಜ್ಯ ಸರ್ಕಾರ ಇದ್ರ ಜೊತೆಗೆ ಕೆಪಿಎಸ್ಸಿ ಸುಧಾರಣೆ ಮಾಡಬೇಕು ಅಂತ ಕೂಡ ಹೋರಾಟ ನಡೀತಾ ಇದೆ. ಈ ಅಧಿಸೂಚನೆಯಲ್ಲಿ ಸಂಗೀತ ಶಿಕ್ಷಕರಿಗೆ ಅವಕಾಶವಿಲ್ಲ, ಬಿಕಾಂ ಪದವೀಧರರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವಿಲ್ಲ, ದೈಹಿಕ ಶಿಕ್ಷಕರ ನೇಮಕಾತಿ ಸಂಖ್ಯೆ ತುಂಬಾ ಕಡಿಮೆ ಇದೆ, 400 ಅಂಕಗಳ ವಿಸ್ತೃತ ಪರೀಕ್ಷೆ ಈಗ ನಿಗದಿಪಡಿಸಿದ್ದಾರೆ. ಈ ಹಿಂದೆ 200 ಅಂಕಕ್ಕೆ ಬಹು ಆಯ್ಕೆ ಪ್ರಶ್ನೆಗಳ ಪರೀಕ್ಷೆ ಇತ್ತು. ಅದೇ ಹಿಂದೆ ಇದ್ದಂತಹ ಮಾದರಿಯ ಪರೀಕ್ಷೆಯನ್ನೇ ವಾಪಸ್ ತರಬೇಕು ಅಂತೆಲ್ಲ ಆಗ್ರಹಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೀತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗಮಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಏನು ರಣಕಹಳೆ ಮೊಳಗಿಸಿದ್ದಾರೆ. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಹಾಗೂ ಏನು ಈಗ ನೋಟಿಫಿಕೇಶನ್ ಹೊರಡಿಸಿದೆ ಅದು ಸರಿ ಇಲ್ಲ ಅಂತ ಈ ವಿಚಾರದಲ್ಲಿ ವಿಜಯೇಂದ್ರ ವಿದ್ಯಾರ್ಥಿಗಳ ಜೊತೆ ಕೈಜೋಡಿಸಿದ್ದಾರೆ. ಕ್ಲೀನ್ ಕೆಪಿಎಸ್ಸಿಗೆ ಒತ್ತಾಯಿಸಿ ಬೃಹತ್ ಆಂದೋಲನವನ್ನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಾಗ್ತಾ ಇದೆ. ಯುಪಿಎಸ್ಸಿ ರೀತಿಯಲ್ಲೇನೆ ಕೆಪಿಎಸ್ಸಿಯನ್ನು ಕೂಡ ಸ್ವಚ್ಛಗೊಳಿಸಬೇಕು, ಅಧ್ಯಕ್ಷ ಸದಸ್ಯರನ್ನ ರಾಜಕೀಯ ಹಸ್ತಕ್ಷೇಪವಿಲ್ಲದಂತೆ ನೇಮಕಾತಿ ಮಾಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಸಂಗೀತ ಶಿಕ್ಷಕರ ನೇಮಕಾತಿಯನ್ನು ಮಾಡದಿದ್ದರೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರೂಪಾ ಚಂದ್ರು ಫ್ರೀಡಂ ಪಾರ್ಕ್ನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ರೂಪಾ, ಬೆಳಗಿನಿಂದಾನೂ ಕೂಡ ಅಲ್ಲಿ ಪ್ರತಿಭಟನೆಯ ಕಾವು ಸಿಕ್ಕಾಪಟ್ಟೆ ಜೋರಾಗಿದೆ. ಸಾಕಷ್ಟು ಅಂಶಗಳನ್ನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರೋ ಅನೇಕ ವಿಚಾರಗಳು ನ್ಯಾಯಸಮ್ಮತ ಅಂತ ಕೂಡ ಅನ್ಸುತ್ತೆ. ಸರ್ಕಾರದಿಂದ ಏನಾದರೂ ರೆಸ್ಪಾನ್ಸ್ ಬಂದಿದೆಯಾ? ಆಮೇಲೆ ಅಲ್ಲಿ ಪ್ರತಿಭಟನಾಕಾರರು ಏನ್ ಹೇಳ್ತಾ ಇದ್ದಾರೆ? ವಿಜಯೇಂದ್ರ ಅವರು ಏನು ರೆಸ್ಪಾಂಡ್ ಮಾಡಿದ್ರು? ಓವರ್ ಟು ಯು ರೂಪಾ. ಶ್ರೀಲಕ್ಷ್ಮಿ, ರಾಜ್ಯದಲ್ಲಿ ಈಗಾಗಲೇ ಪರೀಕ್ಷಾ ಅಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ, ಮತ್ತೊಂದು ಕಡೆ ಈಗಾಗಲೇ ತಮ್ಮ ಹಕ್ಕನ್ನ ಪಡೆದುಕೊಳ್ಳುವ ವಿಚಾರವಾಗಿ ಸರ್ಕಾರದ ವಿರುದ್ಧ ಈಗ ಸ್ಪರ್ಧಾರ್ಥಿಗಳು ಧ್ವನಿ ಎತ್ತುವ ಮುಖಾಂತರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಸರ್ಕಾರಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ವಿಪಕ್ಷ ಅಂದ್ರೆ ಬಿಜೆಪಿಯಿಂದಲೂ ಕೂಡ ರಾಜ್ಯಾಧ್ಯಕ್ಷರಾದಂತಹ ಏನು ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ಒಂದು ಕಡೆ ಉದ್ಯೋಗವನ್ನ ಪಡೆದುಕೊಳ್ಳುವಂತಹ ವಿಚಾರವಾಗಿ ಸರ್ಕಾರಕ್ಕೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಮನವಿಯನ್ನ ಸಲ್ಲಿಸಿ ಸಾಕಾಯಿತು. ಸುಮಾರು 15,000 ಶಿಕ್ಷಕ ಹುದ್ದೆಯ ವಿಚಾರದ ನೇಮಕಾತಿಯಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ವಿಚಾರವಾಗಿ ಇಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಒಂದು ಕಡೆ ದೈಹಿಕ ಶಿಕ್ಷಕರ ನೇಮಕಾತಿ ವಿಚಾರವಾಗಿ ಪರೀಕ್ಷೆಯಲ್ಲಿ ಒಂದಷ್ಟು ಬದಲಾವಣೆಯನ್ನ ತರಲಾಗಿದೆಯಂತೆ. ಅದರಲ್ಲೂ ಕೂಡ ಈ ಹಿಂದೆ ಇದ್ದಂತಹ ಪರೀಕ್ಷಾ ನಿಯಮ ಮೊದಲು ಟಿಕ್ ಮಾರ್ಕ್ ಮಾಡುವ ಮುಖಾಂತರವಾಗಿ ಪರೀಕ್ಷೆಯನ್ನ ಬರೀಬೇಕಾಗಿತ್ತು. ಆದ್ರೆ ಈಗ ಏನಾಗ್ತಿದೆಯಪ್ಪ ಪರಿಸ್ಥಿತಿ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಪ್ರಶ್ನೆಯನ್ನ ನೀಡಲಾಗ್ತಾ ಇದೆಯಂತೆ. ಆಂಗ್ಲ ಭಾಷೆಯಲ್ಲಿ ನೀಡ್ತಾ ಇರುವಂತಹ ಆ ಪ್ರಶ್ನೆಗೆ ನಮಗೆ ಉತ್ತರವನ್ನ ಬರೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಸುಮಾರು 22 ವರ್ಷದಿಂದಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಶಿಕ್ಷಕರುಗಳು ಹೇಳ್ತಾ ಇರುವಂತಹ ಮಾತು. ಇನ್ನೊಂದು ಕಡೆ ನಮ್ದು ಬಿಎಡ್ ಆಗಿದೆ, ಬಿಕಾಂ ಆಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ ನಮಗೆ ಸಿಇಟಿ ಬರೆಯೋದಕ್ಕೆ ಅವಕಾಶ ಕೊಡಿ. ಸಿಇಟಿ ಬರೆದು ನಾವು ಪರೀಕ್ಷೆನ ಬರದೆ ನಮ್ಮ ಹುದ್ದೆಯನ್ನ ಪಡೆದುಕೊಳ್ತೀವಿ. ನೀವೇನು ಬೇಕಾಬಿಟ್ಟಿಯಾಗಿ ಅಥವಾ ಬಿಟ್ಟಿಯಾಗಿ ಪರೀಕ್ಷೆನ ನಮಗೆ ಹುದ್ದೆಯನ್ನ ನೀಡೋದು ಬೇಡ ಅನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ಒಂದು ಕಡೆ ಕೆಪಿಎಸ್ಸಿ ಅಕ್ರಮದ ವಿಚಾರವಾಗಿ, ಮತ್ತೊಂದು ಕಡೆ ಈಗಾಗಲೇ ಶಿಕ್ಷಕರ ನೇಮಕಾತಿಯ ವಿಚಾರದಲ್ಲೂ ಕೂಡ ಅಕ್ರಮ ಆಗ್ತಿದೆ. ಹಾಗೆ ಸರ್ಕಾರ ತೆಗೆದುಕೊಳ್ತಿರುವಂತಹ ನಿರ್ಧಾರ ಪಾರದರ್ಶಕವಾಗಿರಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಸಾಕಷ್ಟು ಜನ ದೂರದ ಊರುಗಳಿಂದ ಎಲ್ಲರೂ ಕೂಡ ಆಗಮಿಸಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರುವ ಮುಖಾಂತರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ವಿಜಯೇಂದ್ರ ಅವರು ಕೂಡ ಅವರೊಟ್ಟಿಗೆ ಕೈ ಜೋಡಿಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಪ್ರತಿಭಟನಾಕಾರರ ಜೊತೆ ನಿಂತುಕೊಂಡು ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈಗಾಗಲೇ ಸಾಕಷ್ಟು ವಿಚಾರದ ಬಗ್ಗೆ ಕೂಡ ವಿಜಯೇಂದ್ರ ಅವರು ಹೇಳಿದ್ರು. ಪ್ರತಿಯೊಂದು ಅಕ್ರಮದಲ್ಲೂ ಕೂಡ ಸರ್ಕಾರದ ಕೈವಾಡ ಇದ್ದೇ ಇದೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಿರುವಂತಹ ಸರ್ಕಾರವನ್ನ ಕಿತ್ತೊಗೆಯಬೇಕು ಎನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಈಗಾಗಲೇ ಓಕೆ, ರೈಟ್. ಥ್ಯಾಂಕ್ ಯು ರೂಪಾ ಡೀಟೇಲ್ಸ್ಗಾಗಿ.